ನಮಸ್ತೆ, ನಾನು ನಿಮ್ಮ ಹರ್ಷ. ಕೆಲವರು ನಾವು ಯೂಟ್ಯೂಬ್ಗಳಲ್ಲಿ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಿದ್ವಿ, ಬಟ್ ಅದರಿಂದ ಲಾಭ ಆಗಲ್ಲ, ಲಾಸ್ ಆಯಿತು. ಇನ್ನು ಕೆಲವರು ನಾವು ಕೋಚಿಂಗ್ ಹೋಗಿದ್ದೆ, ಅಲ್ಲಿ ಹೇಳುವಾಗ ಅದು ಕೇಳಿದಾಗ ಆ ಥರ ಮಾಡಿದ್ರೆ ಲಾಭ ಆಗ್ತದೆ ಅನಿಸ್ತು, ಬಟ್ ರಿಯಲ್ ಮಾರ್ಕೆಟ್ ಒಳಗೆ ಲಾಸ್ ಆಗ್ತದೆ, ಆ ಥರ ವರ್ಕ್ ಆಗಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾ ಟಿಪ್ಸ್ ತೊಗೊಂಡು ವ್ಯವಹಾರ ಮಾಡಿದೆ, ಅಲ್ಲಿ ನಮ್ಗೆ ಲಾಭ ಆಗಲಿಲ್ಲ, ಕೆಲವು ಸಲ ಗೆತ್ತು, ಕೆಲವು ಸಲ ಲಾಸ್ ಆಯಿತು, ಓವರಾಲ್ ನೋಡಿದ್ರೆ ಮತ್ತೆ ಲಾಸೇ. ಈ ಲಾಸ್ನ ಹೆಂಗೆ ನಾನು ರಿಕವರ್ ಮಾಡೋದು? ನಾನು ನಿಮಗೆ ಹೇಳ್ತೇನೆ ನೋಡಿ. ಒಂದು ಕತೆ ಇದೆ, ಆನೆ ಮತ್ತು ಕುರುಡರ ಕತೆ. ಕುರುಡ ಆನೆ ಕಾಲನ್ನು ಮುಟ್ಟಿದ್ರೆ ಅವನಿಗೆ ಕಂಬ ಅಂತ ಹೇಳ್ತಾನೆ, ಬಾಲ ಮುಟ್ಟಿದರೆ ಹಗ್ಗ ಅಂತ ಹೇಳ್ತಾನೆ, ಹೊಟ್ಟೆ ಮುಟ್ಟಿದರೆ ಗೋಡೆ ಅಂತ ಹೇಳ್ತಾನೆ. ಯಾಕಂದರೆ ಅವನ ನಜರಿಯಲ್ಲಿ ಹೆಂಗೆ ಕಾಣ್ತದಲ್ಲ ಹಂಗೆ ಬೇರೆ ಆಗ್ತದೆ. ಎಲ್ಲವನ್ನೂ ಸೇರಿಸಿದಾಗ ಆನೆಯಾಗಿ ಕಾಣ್ತದೆ. ಕಣ್ಣು ಬಿಟ್ಟಾಗ, ಕಣ್ಣು ಮುಚ್ಚಿದಾಗ ಬೇರೆ ಬೇರೆ ಥರ ಕಾಣಿಸ್ತದೆ. ಕಣ್ಣು ತೆರೆದು ನೋಡ್ಬೇಕು. ಅದನ್ನು ಯಾರೋ ಏನೋ ಹೇಳ್ತಾರೆ ಅಂದಾಕ್ಷಣ ಅದನ್ನು ನೀವು ಬ್ಲೈಂಡ್ ಆಗಿ ನಂಬೋದಲ್ಲ, ನೀವು ಕಣ್ಣು ತೆರೆದು ನೋಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾರೋ ಹೇಳಿದ ಸ್ಟ್ರಾಟಜಿಗಳು ನೀವು ಸಡನ್ಲಿ ಇವತ್ತು ಒಂದು ಸ್ಟ್ರಾಟಜಿ ಹೇಳಿದ್ರು ನಾಳೆ ಬೆಳಗ್ಗೆ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಒಂದು ದಿವಸ 2 ದಿನ ಮಾಡಿದ ತಕ್ಷಣ ಅದು ಲಾಭ ಆಗೇ ಬಿಡ್ತದೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು ಕಲ್ಪನೆ. ಅದು ಹೊಳೆಯೋದೆಲ್ಲ ಬಂಗಾರ ಅಲ್ಲ, ಬೆಳಗಿರೋದೆಲ್ಲ ಹಾಲಲ್ಲ. ಇದು ನಮ್ಮ ಹಳೆಯ ಮಾತು. ಇಲ್ಲೂ ಹಾಗೆ ಯಾವುದೇ ಸ್ಟ್ರಾಟಜಿಗಳು ಪಕ್ಕಾ ಅಲ್ಲ. ಎಲ್ಲರೂ ಸ್ಟ್ರಾಟಜಿಗಳನ್ನು ಬರೀ ಹೇಳ್ತಾರೆ, ಯಾವುದೇ ಸ್ಟ್ರಾಟಜಿಗಳು 100% ಅಲ್ಲ. ಎಲ್ಲವೂ ಸಹಿತ 70 to 90% ಸ್ಟ್ರಾಟಜಿ ಇಲ್ಲಿ ವರ್ಕ್ ಆಗೋದು. ಈ 70 to 90% ಸ್ಟ್ರಾಟಜಿಗಳಲ್ಲಿ ನೀವು ಲಾಭ ಮಾಡಬೇಕು. ನೀವು ಹೆಂಗೆ ಲಾಭ ಮಾಡಬೇಕು ಅಂದ್ರೆ ಪ್ರತಿದಿನ ನಿರಂತರವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮಾರ್ಕೆಟಿಗೆ ನಿಮ್ಗೆ ಅಡ್ಜಸ್ಟ್ ಆಗ್ತದೆ, ಮಾರ್ಕೆಟ್ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಒಂದು ಚಿಕ್ಕ ವಿಚಾರ ಅದ. ಈಗ ನೋಡ್ರಿ, ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಾರ್ಮಲ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದು ಭಾಳ ಈಸಿ, ಇಂಟರ್ನ್ಯಾಷನಲ್ ಪ್ಲೇಗೆ ಬಂದಾಗ ನಾಯ್ಸ್ ಜಾಸ್ತಿ ಇರ್ತದೆ. ಹೊರಗಡೆ ಜನ ಗದ್ದಲ ಮಾಡ್ತಿರ್ತಾರೆ, ಆ ಗದ್ದಲದೊಳಗೆ ಆಡೋಬೇಕಾರೆ ಕಾನ್ಸಂಟ್ರೇಷನ್ ಬರಲ್ಲ. ಈ ಕಾನ್ಸಂಟ್ರೇಷನ್ ಬರ್ಬೇಕು ಮೊದಲು. ಇಲ್ಲಿ ಮಾರ್ಕೆಟಲ್ಲೂ ಹಂಗೆ ಭಾಳ ನಾಯ್ಸ್ ಇರ್ತದೆ. ಇಲ್ಲಿ ಈ ನಾಯ್ಸ್ಗೆ ಮೊದಲು ನಮ್ಮ ಮನಸ್ಸು ಅಡ್ಜಸ್ಟ್ ಆಗ್ಬೇಕು. ಮಾರ್ಕೆಟ್ ಏನು ಫ್ಲೆಕ್ಸಿಬಿಲಿಟಿ ಆಗ್ತಿರ್ತಲ್ಲ, ಆ ಫ್ಲೆಕ್ಸಿಬಿಲಿಟಿ ಒಳಗೆ ನೀವು ನೋಡ್ತಾ 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 ಕಲಿಬೇಕು. ಇವತ್ತು ಕೋಚಿಂಗ್ ಹೋಗಿ ಬಂದೀನಿ, ನಾಳೆ ಬೆಳಗ್ಗೆ ನಾನು ಲಾಭ ಆಗಬೇಕು ಅಂತಂದ್ರೆ ಲಾಭ ಆಗಂಗೆ ಇದೆ. ಅವರು ತಮ್ಮ ಅನುಭವದಲ್ಲಿ ಹೇಳ್ತಾರೆ ಅಷ್ಟೇ. ಆ ಅನುಭವನ ಬರೀ ನೀವು ಬೇಸಾಗಿ ತೊಗೋಬೇಕಿಲ್ಲ, ಬೇಸಾಗಿ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೋಬೇಕು. ಯಾರು ಹೇಳಿದ್ರು 100% ನೀವು ಫಾಲೋ ಮಾಡೋಂಗಿಲ್ಲ. ಅವ್ರು ಹೇಳಿದ ಮೇಲೆ ನೀವು ಕೆಲವೊಂದಿಷ್ಟು ಅಲ್ಟ್ರೇಷನ್ ನಿಮ್ಮ ಮೈಂಡ್ ಸೆಟ್ಗೆ ಹೆಂಗೆ ಬೇಕು, ಏನು ಚೇಂಜಸ್ ಮಾಡ್ಕೊಂಡ್ರೆ ನನಗೆ ಅನುಕೂಲ ಆಗ್ತದೆ, ಅದು ನೀವು ನಿಮ್ಮ ಅನುಭವದಿಂದ ಹೋಗ್ಬೇಕು. ಅವಾಗ ಮಾತ್ರ ನೀವು ಲಾಭ ಆಗ್ತೀರಿ. ಲಾಭ ಆಗ್ತೀರಿ ಅಂದ ತಕ್ಷಣ 100% ಈಗ ನೀವು 10 ಟ್ರೇಡ್ ತೊಗೋತೀರಿ, 10 ಟ್ರೇಡು ಲಾಭ ಆಗ್ತದೆ ಅಂದ್ರೆ ಸುಳ್ಳು. ನಿಮ್ಗೆ 8 ಟ್ರೇಡ್ ಗೆದ್ದವಂದ್ರೆ ನೀವು ಒಳ್ಳೆ ಟ್ರೇಡರ್ ಅಂತ ಲೆಕ್ಕ. 10 ಟ್ರೇಡ್ ಗೆದ್ರೆ ಪರ್ಫೆಕ್ಟ್ ಟ್ರೇಡು, ಪರ್ಫೆಕ್ಟ್ ಸ್ಟ್ರಾಟಜಿ ಈ ಥರ ನೀವು ಭಾವಿಸೋವಂಗಿಲ್ಲ. ಅಂಥ ಸ್ಟ್ರಾಟಜಿಗಳು ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಅದು ಹಂಗೆ ಯಾರು ನಾನು 100% ಶೂಟೌಟ್ ಹೇಳ್ತೀನಿ ಅಂದ್ರೆ ಸುಳ್ಳು ಹೇಳ್ತಾರಂತ ಅರ್ಥ. ಟಿಪ್ಸ್ಗಳಾದ್ರೂ ಅಷ್ಟೇ. ಯಾರು ನಿಮ್ಗೆ 10 ಟಿಪ್ಸ್ ಕಳಿಸ್ತಾರಂದ್ರೆ 10 ಗೆಲ್ಲಂಗಿಲ್ಲ, ಅವರು 1-2 ಫೇಲ್ ಆಗೇ ಬಿಡ್ತಾವೆ. ಹೀಗಾಗಿ ನೀವು ಆಲ್ವೇಸ್ ಎಷ್ಟಕ್ಕೆ ನಿಮ್ಗೆ ಲಾಸ್ ಭರಿಸ್ಲಿಕ್ಕೆ ಶಕ್ತಿ ಅದ ಅಷ್ಟರ ತನಕ ಅಷ್ಟೇ ನೀವು ಹೋಲ್ಡ್ ಮಾಡೋ. ಅಲ್ಲಿಗೆ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡಿರ್ಬೇಕು. ನೀವು 100% ನಿಮ್ಮ ತಪ್ಪುಗಳು ಏನಿವೆ ಮೊದಲು ಅವು ನೀವು ಅನಲೈಸ್ ಮಾಡಬೇಕು. ನೋಡ್ರಿ, ನಿಮ್ಮ ತಪ್ಪುಗಳು ಇವತ್ತು ನೀವು ಲಾಸ್ ಆಗಿದೆ. ಈಗ ನಾವು ಫಸ್ಟಿಗೆ ಅನಲೈಸ್ ಮಾಡಬೇಕು, ನಾವು ಯಾಕೆ ಲಾಸ್ ಆಗಿವೆ ಅಂತ. ಲಾಸ್ ಆಗಿ ಅನಲೈಸ್ ಮಾಡ್ಬೇಕಂದ್ರೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದ್ರೆ ಮೊದಲನೇದಾಗಿ ಅವರು ಅನಲೈಸೇ ಮಾಡಲ್ಲ, ಟ್ರೇಡ್ ಮಾಡಿ ನಿಲ್ಲಿಸಿ ಮತ್ತು ಬೇರೆ ಮುಂದೆ ಅವ್ರು ಏನು ಹೇಳ್ತಾರೆ, ನನಗೆ ಟೈಮ್ ಇಲ್ಲ, ಹಿಂಗೆ ನಾ ಟ್ರೇಡ್ ಮಾಡಿದ್ಬಿಟ್ಟೆ ಅಂತ ಹೇಳ್ಕೊಂಡವ್ರು ತುಂಬ ಜನ ಸಿಗ್ತಾರೆ ಇಲ್ಲಿ. ಆದರೆ ಹಂಗಲ್ಲ ಅಲ್ಲ. ಯಾಕಂದ್ರೆ ನೀವು ಸೋತಾಗ ನಾ ಸೋತೀನಿ ಅಂತ ಹೇಳಕ್ಕೆ ಮುಂದೆ ಗಟ್ಟಿರ್ಬೇಕು. ನೀವು ಅಂದಾಗ ನಿಮ್ಗೆ ಯಾರಾದರೂ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ನೀವು ನಾನು ತುಂಬ ಲಾಭ ಆಗ್ತಾಯಿತ್ತು ಅದು ನಾ ಟ್ರೇಡ್ ಬಿಟ್ಟೆ ಅಂತ ಹೇಳ್ಕೊಂಡು ಹೇಳಿದ್ರೆ ಯಾರು ನಿಮ್ಗೆ ಸಲಹೆ ಕೊಡೋಂಗಿಲ್ಲ. ಫಸ್ಟಿಗೆ ನಿಮ್ಮ ಟ್ರೇಡ್ ಒಳಗೆ ಮೊದಲು ನಿಮ್ಮ ತಪ್ಪುಗಳು ಯಾಕಂದ್ರೆ ನೀವು ಲಾಸ್ ಆಗಿದೆ, ನಾನು ಲಾಸ್ ಆಗಿದೆ ಅಂತ ಹೇಳ್ಬೇಕು. ಅವಾಗ ಏನಾಗ್ತದೆ, ನೀವು ಯಾಕೆ ಲಾಸ್ ಅಂತ ಅವರು ತಮಗೆ ಗೊತ್ತಿರೋ ಕೆಲವೊಂದಿಷ್ಟು ಅಡ್ವೈಸ್ ಮಾಡ್ತಾರೆ. ಆ ಅಡ್ವೈಸ್ ತೊಗೊಂಡು
ನಿಮ್ಮ ಸ್ಟ್ರಾಟಜಿಗಳನ್ನು, ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಅಂತೀರಲ್ಲ ಅದು ನೀವು ಇಂಪ್ರೂವ್ ಮಾಡ್ಕೋಬೋದು. ಮೊದಲನೇದಾಗಿ ಜಾಸ್ತಿ ಏನಪ್ಪ ಅಂದ್ರೆ ಮೊದಲು ಫಸ್ಟ್ ನೀವು ಲಾಸ್ ಆಗ್ಬಿಟ್ರಂದ್ರೆ ಒಂದು ವಾರ 10 ದಿವಸ ನೀವು ಟ್ರೇಡಿಂಗ್ನ ಟೋಟಲ್ ಬ್ರೇಕ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಗ್ಯಾಪ್ ಮಾಡ್ಬೇಕು. ನೀವು ಗ್ಯಾಪ್ ಮಾಡಿ ನಿಮ್ಮ ಸ್ಟ್ರಾಟಜಿ ತಪ್ಪ, ಲಾಟ್ ಸೈಜ್ ಹಾಕಿದ ತಪ್ಪ, ಎಂಟ್ರಿ ಪಾಯಿಂಟ್ ತಪ್ಪ, ಯಾವ ತಪ್ಪು, ಯಾಕೆ ತಪ್ಪಾಯ್ತು ಇದನ್ನ ಫಸ್ಟ್ ಅನಲೈಸ್ ಮಾಡ್ಬೇಕು. ಇದು ಅನಲೈಸ್ ಬುಕ್ ಬರಿಬೇಕು. ನೀವು ಬುಕ್ ಒಳಗೆ ಎಂಟ್ರಿ ಆಗ್ಬೇಕು. ಅವಾಗ ನಿಮ್ಗೆ ಆರಾಮ ಹೋಗ್ತದೆ. ಅದು ಏನಂತ ಯಾಕೆ ತಪ್ಪಾಗ್ತದೆ, ಸ್ಟ್ರಾಟಜಿ ತಪ್ಪು ಅಂದರೆ ಸ್ಟ್ರಾಟಜಿ ಚೇಂಜ್ ಮಾಡ್ಬೇಕು. ನೀವು ಸ್ಟ್ರಾಟಜಿ ಸರಿ ಅದ, ಬಟ್ ನೀವು ಈಗ 1 ಲಕ್ಷ ಬಂಡವಾಳ ಹಾಕಿರಿ, 1 ಲಕ್ಷ ಇನ್ವೆಸ್ಟ್ ಮಾಡಿರಿ ಅಂದ್ರೆ ನಿಮ್ಮ ತಪ್ಪು ಸ್ಟ್ರಾಟಜಿ ಅಂತ ನಿಮ್ದು ಲೆಕ್ಕ. ಯಾಕಂದ್ರೆ ಲಾಟ್ ಸೈಜು 1 ಲಕ್ಷ ಹಾಕಿದಂದ್ರೆ ನೀವು 1-2 ಲಾಟ್ ಹಾಕಿ ವರ್ಕ್ ಮಾಡ್ತಿರ್ಬೇಕು. ಇನ್ನೂ ಬಾಕಿ ಬ್ಯಾಲೆನ್ಸ್ ಇಟ್ಟಿರ್ಬೇಕು. ನೀವು ಎಕ್ದಮ್ ಬೇಗ ಲಾಭ ಆಗಲಿ ಅಂತ ಹೋಗ್ಬಿಟ್ಟಿರ್ತೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಲಾಸ್ ಆದ ತಕ್ಷಣ ಫ್ರಸ್ಟ್ರೇಟೆಡ್ ಆಗ್ಬಿಡ್ತಾರೆ. ಅವ್ರು ತುಂಬ ಸಿಟ್ಟು ಬಂದ್ಬಿಡ್ತದೆ. ತುಂಬ ಸಿಟ್ಟಲ್ಲಿ ಏನು ಮಾಡ್ತಾರೆ, ರಿವೆಂಜ್ ಟ್ರೇಡ್ ಮಾಡ್ತಾರೆ. ಅವರು ರಿವೆಂಜ್ ಟ್ರೇಡ್ ಹೆಂಗಂದ್ರೆ ನೆಕ್ಸ್ಟ್ ಡೇ ಅತಿ ಹೆಚ್ಚು ಲಾಟ್ ಹಾಕಿಬಿಡ್ತಾರೆ. ಅವರು ಅತಿ ಹೆಚ್ಚು ಲಾಟ್ ಹಾಕ್ತಾರೆ, ಅತಿ ಹೆಚ್ಚು ಓವರ್ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಯಾಕಂದ್ರೆ ಆ ಲಾಸ್ ಬೇಗ ರಿಕವರಿ ಆಗ್ಬೇಕು ಅವ್ರಿಗೆ. ಅದು ಮೂರ್ತನ. ಟ್ರೇಡ್ ಲಾಸ್ ಆಗ್ಯದಂದ್ರೆ ಮೊದಲು ನೀವು 2 ಲಾಟ್ ಹಾಕ್ತಿದ್ರೆ 1 ಆಟ ಮಾಡ್ಬೇಕು, 10 ಆಟ ಹಾಕ್ತಿದ್ರೆ 5 ಆಟ ಮಾಡ್ಕೋಬೇಕು. ಮೊದಲು ಲಾಟ್ ಕಮ್ಮಿ ಮಾಡ್ಕೊಂಡು ಹೋಗಿ ನೀವು ಫಸ್ಟಿಗೆ. ಅದಕ್ಕಿಂತ ಮುಂಚೆ ಬ್ರೇಕ್ ಮಾಡಬೇಕು. 1 ವಾರ 10 ದಿವಸ ನೀವು ಗ್ಯಾಪ್ ಮಾಡಬೇಕು. 1 ವಾರ 10 ದಿವಸ ಗ್ಯಾಪ್ ಮಾಡಿ ನಿಮ್ಮ ಏನು ತಪ್ಪುಗಳಾಗ್ಯವು ಈ ತಪ್ಪುಗಳನ್ನು ನೀವು ಅನಲೈಸ್ ಮಾಡಿ ಆಮೇಲೆ ನೀವು ಮತ್ತೆ ಟ್ರೇಡ್ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ. ಈ ಟ್ರೇಡ್ ಮಾಡುವಾಗ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ, ಏನು ಮಾಡ್ತಾರಂದ್ರೆ ಈಗ 1:1 ಸ್ಟಾಪ್. ಈಗ ನೀವು ಬೈ ಮಾಡ್ತೀರಿ, ಅದಕ್ಕೆ ಎಷ್ಟು ಟಾರ್ಗೆಟ್ ಇಟ್ಟಿರ್ತೀರಿ ಅಷ್ಟು ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ನೀವು 1:1 ಇಟ್ಕೊಡ್ರಿ ಅಥವಾ 1:2 ಇಟ್ಕೊಡ್ರಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಅದ. ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಅದು ಮಾರ್ಕೆಟ್ ಹಿಂಗೆ ಕೆಳಗೆ ಬರುತ್ತೆ. ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ರೀಸ್ಟಾಪ್ ಲಾಸ್ ಮಾಡ್ತಾರೆ, ಮತ್ತೆ ಕೆಳಗೆ ಹೋಗ್ತಿರ್ತಾರೆ. ಕೆಲವರು ಸ್ಟಾಪ್ ಲಾಸ್ ಟ್ರಿಗರ್ ಅಲ್ಲ. ಸ್ಟಾಪ್ ಲಾಸ್ ಅಂತ ಎದಕ್ಕೆ ಇಟ್ಟಿರ್ತಾರೆ ಅಂದ್ರೆ ಕೆಳಗೆ ಮತ್ತೆ ಚೇಂಜ್ ಮಾಡೋಕ್ಕಲ್ಲ. ಸ್ಟಾಪ್ ಲಾಸ್ನ ಅಲ್ಲಿಗೆ ನಾನು ಲಾಸ್ ಸಾಕಪ್ಪ ಅಂತ ಹೇಳಲಿಕ್ಕೆ. ಅವತ್ತು ನಿಮ್ಮ ಟ್ರೇಡ್ ಏನಾದರೂ ರಿವರ್ಸ್ ಆದ್ರೆ ಅಲ್ಲಿಗೆ ಕ್ಲೋಸ್ ಆಗ್ಬೇಕದು. ನೆಕ್ಸ್ಟ್ ಡೇ ನಿಮ್ಮ ಟ್ರೇಡ್ ಹೋಗ್ಬೇಕು. ಅದನ್ನು ಬಿಟ್ಟು ಸ್ಟಾಪ್ ಲಾಸ್ ಟ್ರಿಗರ್ ಆಗಬಾರ್ದು ಅಂದ್ಕೊಂಡು ನೀವು ಸ್ಟಾಪ್ ಲಾಸ್ನ ನೀವು ಅಮೌಂಟ್ನ ಚೇಂಜ್ ಮಾಡ್ತಾ ಹೋಗ್ಬಿಟ್ರೆ ಲಾಸ್ ಹೆಚ್ಚಾಗ್ತವೆ, ಲಾಸ್ ಕಮ್ಮಿ ಆಗಲಿ ನಿಮ್ಗೆ. ಇದನ್ನು ತುಂಬ ಜನ ಮಾಡ್ತಾರೆ. ಇದನ್ನು ಈ ಸ್ಟ್ರಾಟಜಿನ ಮೊದಲು ಹೊರಗೆ ಬರ್ಬೇಕು ನೀವು. ಯಾಕಂದ್ರೆ ಎಲ್ಲ ದಿನ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಇರೋಂಗಿಲ್ಲ. ಒಂದೇದು. ಎರಡನೇದಾಗಿ ಟ್ರೆಂಡ್ ಯಾವ ಕಡೆಗೆ ಅದ ಮೊದಲು ಅದನ್ನು ನೀವು ಲಕ್ಷ್ಯ ಕೊಡ್ಬೇಕು. ಟ್ರೆಂಡ್ ತಕ್ಕಂತೆ ನೀವು ಆರ್ಡರ್ ಹಾಕಿ ವಿಚಾರ ಮಾಡ್ಬೇಕು. ಟ್ರೆಂಡ್ ತಕ್ಕಂತೆ ಆರ್ಡರ್ ಹಾಕಿದ್ರೆ ಮಾತ್ರ ನೀವು ಗೆಲ್ತೀರಿ. ಇಲ್ಲ ಅಂದ್ರೆ ನೀವು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ನಿಜ. ಕೆಲವು ಸಲ ಏನಾಗ್ತದೆ, ಟ್ರೆಂಡ್ ನಾವು ಅಂದ್ಕೊಂಡಂಗೆ ಇದ್ರೂ ಸಡನ್ಲಿ ಏನಾಗ್ತದೆ, ಚೇಂಜಸ್ ಆಗ್ಬಿಡ್ತದೆ. ಹಂಗಾದಾಗ 1 ಸಲ 2 ಸಲ ಏನಾಗ್ತದೆ, ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಂಗಂತ ನೀವು ಅದನ್ನು ಚೇಂಜ್ ಮಾಡಿ ಹೆಂಗೆ ಬೇಕಾದಂಗೆ ಆರ್ಡರ್ ಆಗ್ತಾ ಹೊಂಟ್ರೆ ನಿಮಗೆ ದಿನಕ್ಕೆ ಲಾಸ್ ಜಾಸ್ತಿ ಆಗ್ತದೆ. ಕೊನೆಗೆ ನೀವು ಎಕ್ಸಿಟ್ ಆಗ್ಬಿಡ್ತೀರಿ. ನೀವು ಮೊದಲು ಈ ಮಾರ್ಕೆಟ್ನ ಸಸ್ಟೈನ್ ನಿಲ್ಬೇಕು. ನೀವು ನಿರಂತರವಾಗಿ ನೀವು 1 ವರ್ಷ 2 ವರ್ಷ 3 ವರ್ಷ ಹಿಂಗೆ ನಿಂತಾಗ ನಿಮ್ಗೆ ಅನುಭವಗಳು ಬೇರೆ ಆಗ್ತಾವೆ. ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಹೋದಾಗ ನಿಮ್ಮ ಲಾಭಗಳು ಸಿಗೋಕ್ಕೆ ಶುರುವಾಗ್ತವೆ. ನೀವು ಏಕದಮ್ ದುಡ್ಡು ಮಾಡಬೇಕು, ಒಮ್ಮೆ ದುಡ್ಡು ಹಾಕಬೇಕು, ಒಮ್ಮೆ ದುಡ್ಡು ಹಾಕಿ ಪಟ್ ಅಂತ ದುಡ್ಡು ಬರಬೇಕು. ಈ ಥರ ಹೋದ್ರೆ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲ ಇನ್ನೊಂದು ಕೆಲವ್ರಿಗೆ ಏನು ವಿಚಾರ ಮಾಡ್ತಾರೆ, ಸೋತ ತಕ್ಷಣ ಏನಾಗ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಡಿಸ್ಟರ್ಬ್ ಮಾಡ್ಕೊಂಡು ಏನು ಮಾಡ್ತಾರೆ, ಇದು ಸರಿ ಇಲ್ಲ, ಇಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಈ ಫೀಲ್ಡ್ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರಷ್ಟೇ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಫಸ್ಟಿಗೆ ಇಲ್ಲಿ ಅಂದ್ಕೊಂಡು ಏನು ಮಾಡ್ತಾರೆ, ಈ ಫೀಲ್ಡ್ನ ಎಕ್ಸಿಟ್ ಮಾಡಿಬಿಡ್ತಾರೆ. ಅವರು ಒಂದು 25,000 50,000 ಫಸ್ಟ್ ಹಾಕಿರ್ತಾರೆ. ಅದನ್ನು ಹಾಕಿ ಕಳ್ಕೊಂಡ್ಬಿಡ್ತಾರೆ. ಅವರು ಕಳ್ಕೊಂಡ್ಬಿಟ್ರ ಮೇಲೆ ಮತ್ತೊಮ್ಮೆ ಹೊಳ್ಳಿ ಟ್ರೈ ಮಾಡ್ಬೋದು, ಇಲ್ಲೇನು ಉಪಯೋಗ ನಮಗೆ ಇದು ಸೆಟ್ ಆಗಲ್ಲ. ಯಾಕಂದರೆ ಒಮ್ಮೆ ದುಡ್ಡು ಹಾಕಿಬಿಟ್ಟಿರ್ತಾರೆ ಇವರು. ಅದು ಫಸ್ಟ್ ಆಫ್ ಆಲ್ ತಪ್ಪು ಸ್ಟ್ರಾಟಜಿ. ಅದು ಒಂದೊಂದು ಲಾಟ್ ಹಾಕಿ ನೀವು ಟ್ರೈ ಮಾಡ್ತಾ ನೀವು ಹೋದಾಗ ನಿಮಗೆ ಬಹಳಷ್ಟು ಅನುಭವ ಆಗ್ತಾ ಹೋಗ್ತಾವೆ. ಆಮೇಲೆ ನಿಮಗೆ ಏನಾಗ್ತದೆ, ಒಂದು ನಾಲೆಜ್ ಬರ್ತದೆ. ಈ ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತದೆ, ಯಾವ ಸ್ಟ್ರಾಟಜಿ ವರ್ಕ್ ಆಗ್ತದೆ, ಯಾವ ಸ್ಟ್ರಾಟಜಿ ನಾ ಫಾಲೋ ಮಾಡಬೇಕು, ಮಾಡೋದ್ರಿಂದ ನನಗೆ ಲಾಭ ಆಗ್ತದೆ. ಈ ಥರ ನಿಮ್ಗೆ ಅನಲೈಸ್ ಮಾಡ್ತಾ ನಿಮ್ಗೆ ಅನುಭವ ಆದಾಗ ನಿಮ್ಗೆ ಆಮೇಲೆ ಲಾಭ ಆಗಿ ಸ್ಟಾರ್ಟ್ ಆಗ್ತದೆ. ಇವತ್ತು ನೀವು ಸ್ಟಾರ್ಟ್ ಮಾಡಿರಿ, ನಾಳೆ ಬೆಳಗ್ಗೆ ನಿಮ್ಗೆ ಲಾಭ ಆಗಲಿಲ್ಲ ಅಂತ ತಕ್ಷಣ ಈ ಮಾರ್ಕೆಟ್ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಅದು ಅರ್ಥ ಇಲ್ಲ. ಅದಕ್ಕೆ ಯಾವಾಗಲೂ ಒಂದು ಮಾತಿದೆ, ಫೇಲ್ಯೂರ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಇಲ್ಲೂ ಹಂಗೆ. ನೀವು ಫೇಲ್ ಆಗಿದೆ ಅಂದಾಕ್ಷಣ, ಸೋತಿರಿ ಅಂದಾಕ್ಷಣ ನೀವೇನು ಹೆದರ್ಬೇಕಾಗಿಲ್ಲ. ಮೊದಲು ಪ್ರಾಕ್ಟೀಸ್ ಮಾಡಿರಿ. ನಿಮ್ಮಲ್ಲಿ ದುಡ್ಡಿಲ್ಲ, ಪೇಪರ್ ಆ್ಯಪ್ ಅವ, ಪೇಪರ್ ಟ್ರೇಡಿಂಗ್ ಆ್ಯಪ್, ಅವನ್ನ ಡೌನ್ಲೋಡ್ ಮಾಡಿಕೊಡ್ರಿ.
ಅವುಗಳಲ್ಲಿ ಮೊದಲು ಟ್ರೇಡ್ ಮಾಡಿರಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಮೊದಲು ನಿಮ್ಮ ಸ್ಟ್ರಾಟಜಿಗಳು ಸರಿ ಅದನ ಅಂತ ಗೊತ್ತಾಗಬೇಕು. ಈ ಸ್ಟ್ರಾಟಜಿ ಸರಿ ಅದ, ಈಗ 10ರಲ್ಲಿ ಅಟ್ಲೀಸ್ಟ್ 7 ಟ್ರೇಡ್ ಆದರೂ ಸಕ್ಸಸ್ ಆಗ್ತದೆ ಈ ಸ್ಟ್ರಾಟಜಿ ಒಳಗೆ ಅಂತ ನಿಮ್ಗೆ ಅನಿಸ್ತಾರೆ, ಅದು ನೀವು ಫಾಲೋ ಮಾಡಿರಿ. ಒಂದು ವೇಳೆ 10 ಟ್ರೇಡಲ್ಲಿ 5-6 ಫೇಲ್ ಆಗ್ತವಂದ್ರೆ ಆ ಸ್ಟ್ರಾಟಜಿನ ಬಿಟ್ಬಿಡ್ರಿ, ಎಕ್ಸಿಟ್ ಮಾಡಿಬಿಡ್ರಿ. ಬೇರೆ ಸ್ಟ್ರಾಟಜಿ ನೀವು ಟ್ರೈ ಮಾಡಿರಿ. ಸ್ಟ್ರಾಟಜಿಗಳನ್ನ ಮೊದಲು ಚೆಕ್ ಮಾಡಿರಿ, ಯಾವ ಸ್ಟ್ರಾಟಜಿ ಚೆನ್ನಾಗ್ಯದ ನೋಡ್ಕೊಂಡು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ವೇಳೆ ಸ್ಟ್ರಾಟಜಿಗಳು ಚೆನ್ನಾಗ್ಯದ ಬಟ್ ನಿಮ್ಮದು ಏನಲ್ಲ ಎಂಟ್ರಿ ಸರಿ ಇಲ್ಲ, ಅಥವಾ ನೀವು ಕಾನ್ಸ್ಟೆಂಟಾಗಿ ಕೂತು ಮಾಡ್ಲಿಕ್ಕತ್ತಿಲ್ಲ. ಕೆಲವು ತುಂಬ ಜನ ಏನು ಮಾಡ್ತಾರಂದ್ರೆ ಟೈಮ್ನ ಸರಿಯಾಗಿ ಕೂತು ಅಬ್ಸರ್ವೇಷನ್ ಮಾಡಲ್ಲ. 2 ದಿವಸ 3 ದಿವಸ ಅಷ್ಟೇ ಅವ್ರದ್ದು ಆರಂಭ ಶುರು ಇರ್ತಾರೆ. ಅವರು 4ನೇ ದಿವಸ ಜೊತೆಗೆ ಅವ್ರಿಗೆ ಏನಾಗ್ಬಿಡ್ತಾವೆ, ಮೈಂಡ್ ಚಂಚಲ ಆಗ್ಬಿಡ್ತದೆ ಅವ್ರದ್ದು. ಯಾಕಂದ್ರೆ 3 ದಿವಸ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. 3 ದಿವಸ ದುಡ್ಡು ಕಳ್ಕೊಂಡ ತಕ್ಷಣ ಏನಾಗ್ಬಿಡ್ತದೆ, ಮನಸ್ಸು ಚಂಚಲ ಆಗ್ಬಿಡ್ತದೆ. 4ನೇ ದಿವಸದಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಹಾದಿ ಬೇರೆ ಹಿಡ್ಕೊಂಡ್ಬಿಡ್ತಾರೆ ಅವರು. ಹಂಗೆ ಮಾಡಿದ್ರೆ ನಿಮ್ಗೆ ದುಡ್ಡು ಆಗಂಗಿಲ್ಲ. ನೀವು ಕಾನ್ಸ್ಟೆಂಟಾಗಿ ಪ್ರತಿದಿನ ಪ್ರಯತ್ನ ಮಾಡ್ತಾ ಹೊಂಟಂಗೆ ನಿಮ್ಮ ತಪ್ಪುಗಳು ಸರಿಗಳು ನಿಮಗೆ ಅರ್ಥ ಆಗಿ ಶುರು ಆಗ್ಬಿಡ್ತಾವೆ. ಅವಾಗ ನಿಮ್ಗೆ ಒಳ್ಳೆ ಟ್ರೇಡರ್ ಆಗಿ ಸಾಧ್ಯ. ನೀವು ಒಳ್ಳೆ ಟ್ರೇಡರ್ ಆಗ್ತೀರಿ, ಜೊತೆಗೆ ನಿಮ್ಗೆ ಲಾಭ ಆಗಿ ಸ್ಟಾರ್ಟ್ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ಲಾಸ್ ಆಗೋದು ಸುಲಭ ಅದ, ಬಟ್ ಲಾಸನ್ನು ರಿಕವರಿ ಮಾಡೋದು ಒಂದು ಸ್ಟ್ರಾಟಜಿ. ಅದ್ರ ಬಗ್ಗೆ ಹೇಳ್ತೀನಿ. ಲಾಸ್ ರಿಕವರಿ ಅಂದ ತಕ್ಷಣ ನಿನ್ನೆ ಲಾಸ್ ಆಗಿವೆ ಅಂದ ತಕ್ಷಣ ಒಂದೇ ದಿವಸ 2 ದಿವಸದಲ್ಲಿ ಲಾಸ್ ರಿಕವರಿ ಮಾಡ್ಕೋತೀನಿ ಅಂತ ಫಸ್ಟ್ ಆಫ್ ಆಲ್ ಆ ಮೈಂಡ್ಸೆಟ್ಟಿಂದ ಹೊರಗೆ ಬರ್ಬೇಕು ನಾವು. ಲಾಸ್ ರಿಕವರಿ ಅನ್ನೋದು ಏನದ, ತಿಂಗಳುಗಟ್ಟಲೆ ಪ್ರೋಸೆಸ್ ಇದೆ. ಈಗ ನೋಡ್ರಿ, ನೀವು ನಾಳೆಯಿಂದ ಆರ್ಡ್ರ್ ಹಾಕ್ತೀರಿ. ನಾಳೆಯಿಂದ ನೀವು ಆರ್ಡ್ರ್ ಹಾಕ್ತೀರಿ ಅಂದ್ರೆ ಫಸ್ಟಿಗೆ ಏನು ಮಾಡ್ಬೇಕು, ನೀವು ಸ್ಲೋ ಆಗಿ ಹೋಗ್ಬೇಕು. ಒಂದು ಸ್ಲೋ ಸ್ಟಡಿ ಗೋ, ಅದು ಅಪ್ಲೈ ಆಗ್ತದೆ. ನೀವು ಸ್ಲೋ ಹೋಗ್ಬೇಕು. ಒಂದು ಲಾಟ್ ಸೈಜ್ ಕಮ್ಮಿ ಮಾಡ್ಕೋಬೇಕು. 2ನೇದು ರಿಸ್ಕ್ ಮ್ಯಾನೇಜ್ಮೆಂಟ್ ವಿಚಾರ ಮಾಡಬೇಕು. ನೀವು ಎಷ್ಟು ಲಾಸ್ ಬರ್ಲಿಕ್ಕೆ ಗಟ್ಟಿದ್ದೀರಿ ಫಸ್ಟ್ ಅದನ್ನು ತಲೆಗೆ ಹೋಗ್ಬೇಕು. ನಿಮ್ಮ ಕ್ಯಾಪಿಟಲ್ನ ಮ್ಯಾಕ್ಸಿಮಮ್ ಅಂದರೆ 2%, ಅದಕ್ಕಿಂತ ಜಾಸ್ತಿ ಒಂದು ದಿವ್ಸಕ್ಕೆ ನೀವು ಹೋಗೋಂಗಿಲ್ಲ. ಅಷ್ಟು ರಿಸ್ಕ್ ಕಮ್ಮಿಲಿ ಹೋಗ್ಬೇಕು. ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 2,000 ರೂಪಾಯಿ ಲಾಸ್ಗೆ ನಿಲ್ಬೇಕು. ಅಲ್ಲಿ ಸ್ಟಾಪ್ ಲಾಸ್ ನಿಲ್ಲಿಸ್ಬೇಕು ನೀವು. ಮತ್ತು ನಾಳೆ ಟ್ರೇಡ್ ತೊಗೋಬೇಕು. ಹಿಂಗೆ ಟ್ರೇಡ್ ನೀವು ಎಕ್ಸ್ಚೇಂಜ್ ಮಾಡ್ತಾ ಹೊಂಟಂಗೆ ನಿಮ್ಗೆ ಏನಾಗ್ತದೆ, ಸ್ಲೋ ಆಗಿ ಮಾರ್ಕೆಟ್ ಅರ್ಥ ಹೋಗ್ತದೆ. ಮಾರ್ಕೆಟು ಅರ್ಥ ಆಗ್ತದೆ, ನೀವು ಸ್ಟೇಬಲ್ ಆಗಿ ನಿಲ್ತಿದ್ರಿ. ಅವಾಗ ನಿಮ್ಗೆ ಕಾನ್ಸ್ಟೆಂಟಾಗಿ ನಿಮ್ಗೆ ಗೊತ್ತಾಗ್ತದೆ ಹೆಂಗೆ ವರ್ಕ್ ಆಗ್ತದೆ, ನಿಮ್ಗೆ ಲಾಭ ಆಗ್ತದೆ ಅಂತ. 1 ಸಲ 2 ಸಲ ನೀವು ಲಾಸ್ ಆದರೂ ನೀವು 2-3 ಸಲ ಗೆದ್ದಾಗ ನೀವು ಅಂತೀರಿ ಪ್ರಾಫಿಟ್ ಆಗಿ ನಿಂತಿರ್ತಾರೆ. ಹಂಗೆ ಪ್ರಾಫಿಟ್ ಮಾಡ್ತಾ ಸ್ಲೋ ಆಗಿ ಪ್ರಾಫಿಟ್ ಮಾಡ್ಬೇಕು. ಇದಕ್ಕೆ ಸ್ಲೋ ಆಗಿ ಪ್ರಾಫಿಟ್ ಮಾಡ್ತಾ ನೀವು ಒಂದು 2-3 ತಿಂಗಳ ಜೊತೆಗೆ ನಿಮ್ಮ ಲಾಸ್ ರಿಕವರಿ ಆಗಿ ಸ್ಟಾರ್ಟ್ ಆಗ್ತದೆ. ಹಂಗೆ ಲಾಸ್ ರಿಕವರಿ ಮಾಡ್ಕೋತ ನೀವು ಏನು ಮಾಡ್ಬೇಕು, ಮತ್ತೆ ಸ್ಟೇಬಲ್ ಆಗಿಬಿಡ್ತಾರೆ. ಅದನ್ನು ಬಿಟ್ಟು ಒಂದೇ ದಿನದಲ್ಲಷ್ಟೇ ನಾನು ರಿಕವರಿ ಮಾಡ್ತೀನಿ ಅಂತಂದು ಒಂದು ಓವರ್ ಟ್ರೇಡಿಂಗ್ ಮಾಡಬಾರ್ದು. ಕ್ಯಾಪಿಟಲ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. 3ನೇದು, ಯಾವುದೇ ಥರದ್ದು ನಿಮ್ಗೆ ಗೊತ್ತಿರೋ ಸ್ಟ್ರಾಟಜೀಸ್ ಯಾವುದೇ ಗೊತ್ತಿರೋಂಗಿಲ್ಲ ಅಂಥ ಸ್ಟ್ರಾಟಜಿಗಳನ್ನು ಬಳಸಬಾರ್ದು. ಇದು ಭಾಳ ಮುಖ್ಯ. ಮತ್ತು ನಿಮ್ಗೆ ನಾಲೆಜ್ ಇರೋಂಗಿಲ್ಲ ಅಂತಂದ್ರೆ ಯಾರೋ ಹೇಳ್ತಾರಲ್ಲ ಅಂದ್ಕೊಂಡು ಪಟ್ಟಂತ ಕೆಲವರಂತೂ ಹೆಂಗೆ ಮಾಡ್ತಾರೆ, ದಿನ ಒಂದು ಹೊಸ ಸ್ಟ್ರಾಟಜಿಗಳನ್ನ ಬಳಸ್ತಾರೆ. ಇಲ್ಲಿ ದಿನ ಹೊಸ ಸ್ಟ್ರಾಟಜಿ ಮಾಡೋದ್ರಿಂದ ಅದು ಹೆಂಗೆ ವರ್ಕ್ ಆಗಿ ನಿಮ್ಗೆ ಗೊತ್ತಿರೋಂಗಿಲ್ಲ. ನೀವು ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಗ್ತದೆ. ಅವಾಗ ಏನಂತ ಕೆಲಸ ಲಾಭ ಆಗ್ತೀರಿ, ಕೆಲವು ನುಕ್ಸಾನ ಆಗ್ತೀರಿ. ಹೆಚ್ಚಾಗಿ ಏನಾಗ್ತೀರಿ, ಲಾಸ್ ಆಗಿರ್ತೀರಿ ನೀವು ಓವರಾಲ್. ಅದಕ್ಕೆ ಮೊದಲು ಅದರಿಂದ ನೀವು ಹೊರಗೆ ಬರ್ಬೇಕು. ಒಂದು ಸ್ಟ್ರಾಟಜಿ ಇಟ್ಕೊಳ್ರಿ, ಅದರಲ್ಲಿ ನೀವು ಮಾಸ್ಟರ್ ಆಗಲಿ. ಅದನ್ನು ನೀವೇನು ಮಾಡಬೇಕು, ಪ್ರತಿದಿನ ಫಾಲೋಅಪ್ ಮಾಡ್ತಾ ಹೊಂಟಾಗ ನಿಮ್ಗೆ ಸ್ಲೋ ಆಗಿ ನಿಮ್ಮ ಲಾಸ್ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದು ತಡ ಆಗ್ಬೋದು. ಬಟ್ ನೀವು ಲಾಸ್ ರಿಕವರಿ ಮಾಡ್ಕೋತೀರಿ, ಜೊತೆಗೆ ಮಾರ್ಕೆಟಲ್ಲಿ ಭಾಳ ವರ್ಷ ನೀವು ನಿಲ್ತೀರಿ. ನನ್ನ ಉದ್ದೇಶ ಇಷ್ಟ, ನೀವು ಮಾರ್ಕೆಟಲ್ಲಿ ಮೊದಲು ನಿಲ್ಬೇಕು. ಮಾರ್ಕೆಟಲ್ಲಿ ನಿಂತರೆ ನೀವು ಒಳ್ಳೆ ಟ್ರೇಡರ್ ಆಗ್ತೀರಿ. ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ.